ದೇವರನ್ನು ಪೂಜಿಸಿದರೆ ಪೂಜಾ ಫಲ ಸಿಗುತ್ತಾ? ದೇವರನ್ನು ಪೂಜಿಸಿದರೆ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಬರೀ ಪೂಜೆ ಮಾಡ್ಕೊಂಡಿದ್ರೆ ಸಾಲದು, ಶಿವಯೋಗನೂ ಮಾಡಬೇಕು, ಆತ್ಮ ಮತ್ತು ಪರಮಾತ್ಮನ ಸಂಯೋಗ ಮಾಡಬೇಕು. ನಾನು ಯಾರು, ನಮ್ಮ ತಂದೆ ಯಾರು, ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಲಿಂಗ ಸ್ವರೂಪಿಯಾಗಿ ಪರಮಾತ್ಮನನ್ನು ಪೂಜಿಸಬೇಕು. ನಾವು ಈ ಶರೀರ ಅಂತ ನಾನು ತಿಳ್ಕೊಂಡು ನಾನು ಶರೀರಮುಖಿಯಾಗಿ ಅಥವಾ ಈ ಶರೀರವೇ ನಾನು ಅಂತ ಅನ್ನುವಂತಹ ಪ್ರಜ್ಞೆಯಲ್ಲಿ ನಾವೇನಾದ್ರೂ ದೇವರನ್ನು ಪೂಜಿಸಿದರೆ ಅಥವಾ ಶಿವಯೋಗವನ್ನು ಮಾಡಿದ್ರೆ ಅದರಿಂದ ಖಂಡಿತ ಫಲ ಸಿಕ್ಕೋದಿಲ್ಲ. ನಾವು ಪೂಜೆ ಮಾಡುವಾಗ ನಾನೊಂದು ಆತ್ಮ, ನಾನು ಭ್ರುಕುಟಿಯ ಮಧ್ಯದಲ್ಲಿ ಇರ್ತಕ್ಕಂಥ ನಾನೊಂದು ಆತ್ಮ ಅಂತ ತಿಳ್ಕೊಂಡು ಆ ಆತ್ಮವನ್ನು ನೆನೆಸಿಕೊಂಡು ಆ ಲಿಂಗರೂಪಿಯಾದಂತಹ ಶಿವನನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು, ಜೊತೆಗೆ ಶಿವಯೋಗವನ್ನು ಮಾಡಬೇಕು. ಆವಾಗ ನಮಗೆ ಖಂಡಿತವಾಗ್ಲೂ ಅದರ ಫಲ ಸಿಕ್ಕೇ ಸಿಗುತ್ತೆ. ಇಲ್ಲಿ ಒಂದು ಕಡೆ ಬಸವಣ್ಣವರು ಹೇಳ್ತಾರೆ, ಒಯ್ದೊಡೆ ಹೊಯ್ಗಳು ಕೈಯ ಮೇಲೆ, ಬೈದೊಡೆ ಬೈಗಳು ಕೈಯ ಮೇಲೆ, ಹಿಂದಣ ಜನನವೇನಾದೊಡಾಗಲಿ, ಹಿಂದಿನ ಜನನ ಏನಾದೊಡಾಗಲಿ, ಹಿಂದಿನ ಭೋಗವು ಕೈಯ ಮೇಲೆ. ಕೂಡಲ ಸಂಗಮ ದೇವ, ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ. ಹಿಂದಡ ಜನ್ಮದ ಪಾಪ ಏನಾದೊಡಾಗಲಿ, ಹಿಂದು ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ನಾವು ಒಂದು ದಿನಕ್ಕೆ 3 ಸಲ ಲಿಂಗ ಪೂಜೆ ಮಾಡ್ಕೊಳ್ಳಿ, ಶಿವಯೋಗ ಮಾಡ್ರಿ. 3 ಸಲ ಮಾಡ್ಕೊಂಡಂತಹ ಪುಣ್ಯ ನಮಗೆ ಸಿಗುತ್ತೆ, ಅದರ ಫಲ ನಮಗೆ ಸಿಗುತ್ತೆ. ಇಲ್ವಾ 2 ಸಲ ಮಾಡ್ಕೊಳ್ಳಿ, 2 ಸಲ ಮಾಡಿಕೊಂಡಂತಹ ಫಲ ನಮಗೆ ಸಿಗುತ್ತೆ. ನಾವು ಪರಮಾತ್ಮನನ್ನು ಎಷ್ಟು ನೆನಪು ಮಾಡ್ತೀವಿ, ಎಷ್ಟು ಪೂಜೆ ಮಾಡ್ತೀವಿ, ಎಷ್ಟು ಅವನ ಸಾನ್ನಿಧ್ಯದಲ್ಲಿ ನಾವು ಇರ್ತೀವಿ, ಅವನನ್ನು ಎಷ್ಟು ನೆನಪು ಮಾಡ್ತಾನೆ ಇರ್ತೀವಿ, ಅಷ್ಟು ಫಲ ನಮ್ಮ ಖಾತೆಗೆ ಜಮಾ ಆಗ್ತಾ ಇರ್ತೈತೆ.